ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬರ್ರಿ, ಇವತ್ತು ನಾನು ಓಲ್ಡ್ ಬೆಡ್ಶೀಟಿಂದ ದಿಮ್ ಕವರ್ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡ್ರಿ. ನಾನು ಬೆಡ್ಶೀಟಿಂದ ಮಾಡ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಬೆಡ್ಶೀಟ್ ಇದ್ದರೆ ಬೆಡ್ಶೀಟ್ನಲ್ಲೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾವುದರಲ್ಲಿ ದಿಮ್ ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀರ ಅದರಲ್ಲಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡ್ರಿ, ಈಗ ನಾ ಕಟ್ ಮಾಡಿ ಇಟ್ಕೊಂಡಿನಿ. ದಿಂಬೆ ಎಷ್ಟೈತೆ ಅಷ್ಟು ಅಳತೆ ಮಾಡಿಕೊಂಡು ಇಟ್ಕೊಂಡಿನ್ರಿ. ನೀವು ಹಾಗೆ ದಿಂಬೆ ಎಷ್ಟಿರುತ್ತೆ ಅಷ್ಟು ಅಳತೆ ಮಾಡಿಕೊಂಡು 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ನೋಡ್ರಿ, ಈಗ ಒಂದು ಸೀದಾ ಇಟ್ಕೊಳ್ಳಿ, ಒಂದು ಉಲ್ಟಾ ಇಟ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿರಬೇಕು, 4 ಇಂಚು. ನೋಡ್ರಿ, ಇಲ್ಲಿ ಮೇಲ್ಗಡೆ ವಿಡಿಯೋದಲ್ಲಿ ಹೇಗಿದೆ ಆ ಥರ ಸ್ವಲ್ಪ ಎಕ್ಸ್ಟ್ರಾ ಇರಬೇಕು. ಕೆಳಗಡೆ ಕರೆಕ್ಟಾಗಿ ಸಮ ಇದೆ ನೋಡಿ, ಅಲ್ಲಿ ಅದೆಲ್ಲ ಕ್ಲೋಸ್ ಮಾಡ್ಕೋಬೇಕು. ಮೇಲ್ಗಡೆದು ಮಾತ್ರ ಓಪನ್ ಇರಬೇಕು. ನಾನು ವಿಡಿಯೋದಲ್ಲಿ ಯಾವ ಥರ ಮಡಿಸ್ತೀನಿ ನೋಡ್ರಿ, ಅದೇ ಥರ ಮಡಿಸ್ರಿ. ಈಸಿಯಾಗಿದೆ ನೋಡ್ರಿ, ಯಾರು ಬೇಕಂದರೂ ಟ್ರೈ ಮಾಡ್ಬೋದು. ನೋಡ್ರಿ, ಆ ಥರ ಮಡಚ್ಕೊಂಡು ಕರೆಕ್ಟಾಗಿ ಅದರ ಅಳತೆಗನ ಇಷ್ಟು ಇಟ್ಕೊಂಡು ಮೇಲಿದು ಈಗ ಸ್ಟಿಚ್ ಹಾಕ್ಬೇಕು ನೋಡ್ರಿ. ಅಲ್ಲಿದು ಓಪನ್ ಬಿಟ್ಕೊಂಡು 3 ಕಡೆ ಸ್ಟಿಚ್ ಹಾಕ್ಬೇಕ್ರಿ. ಹಾಕೊಂಬರ್ರಿ. ಈಗ ನೋಡ್ರಿ, ಈಗ ಸ್ಟಿಚ್ ಹಾಕ್ತೀನಿ. ಮೇಲ್ಗಡೆದೆಲ್ಲ ಓಪನ್ನಾಗೇ ಇರಬೇಕ್ರಿ. ಉಳ್ಕೆದ್ದೆಲ್ಲ ಕ್ಲೋಸ್ ಮಾಡ್ಕೋಬೇಕ್ರಿ 3 ಕಡೆ. ನೀವು ಒಂದ್ಸರಿ ಟ್ರೈ ಮಾಡಿರಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ. ನೋಡ್ರಿ, 3 ಕಡೆ ಸ್ಟಿಚ್ ಮಾಡಿಕೊಂಡು ಲಾಸ್ಟ್ಗೆ ರಫ್ ಹಾಕ್ಕೊತೀನಿ ನೋಡ್ರಿ. ಹಾಕ್ಕೊಂಡು ಲಾಸ್ಟ್ಗೆ ರಫ್ ಹಾಕ್ಕೊಂಡ್ರೆ ಬಿಚ್ಕೊಳಂಗಿಲ್ರಿ ಅದು. ನೋಡ್ರಿ, ಹೊಳಿಸಿ ಹಾಕ್ಕೊತೀನಿ. ತಿರುಗಿಸಿ ಹಾಕ್ಕೊಂಡು ಅದೇನು 4 ಕಡೆ ಮೂಲೆ ಇರ್ತೈತಲ್ರಿ, ಅದನ್ನ ಕರೆಕ್ಟಾಗಿ ಆ ಥರ ತಳ್ಬೇಕು ನೋಡ್ರಿ. ಒಳಗಡೆ ಬಟ್ಟೆನ ಮೂಲೆ ಕರೆಕ್ಟಾಗಿ ಬರ್ಬೇಕ್ರಿ. 4 ಸೈಡ್ ಕರೆಕ್ಟಾಗಿ ಮಾಡಿಕೊಂಡು ನೋಡ್ರಿ, ಕರೆಕ್ಟಾಗಿ ಸೀದಾ ಹಾಕೋಬೇಕ್ರಿ. ವಿಡಿಯೋದಲ್ಲಿ ಯಾವ ಥರ ಮಾಡಿದ್ದೀನಿ ನೋಡ್ರಿ. ತುಂಬ ಅಂದ್ರೆ ತುಂಬ ಈಸಿಯಾಗೈತ್ರಿ. ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಥರ ಹೇಳಿಲ್ರಿ ನಾನು. ನೋಡ್ರಿ, ಟ್ರೈ ಮಾಡಿರಿ ಒಂದ್ಸರಿ. ನೀವು ಯಾವ ಬಟ್ಟೆ ತೊಗೊಂಡಾದ್ರೂ ಮಾಡ್ಬೋದು ನೋಡ್ರಿ. ಈಸಿ ಅಂದ್ರೆ ಈಸಿಯಾಗೈತೆ ನೋಡ್ರಿ. ಫುಲ್ ಎಲ್ಲನೂ ಹೊಳಿಸ್ಕೊಂಡು ಪೂರ್ತಿ ಎಲ್ಲ ಹೊಳಿಸಿ ಹಾಕಿದ್ದು ನೋಡ್ರಿ. ಹೊಳಿಸಿ ಹಾಕಿ ಈಗ ಮೇಲ್ಗಡೆ ಎಲ್ಲನೂ ಸ್ಟಿಚ್ ಹಾಕ್ಬೇಕು ನೋಡ್ರಿ. ಒಂದು ಇಂಚಿಗಾರ ಹಾಕೋರಿ, ಅರ್ಧ ಇಂಚಿಗಾರ ಹಾಕೋರಿ. 3 ಕಡೆ ಒಂದು ಕಡೆ ಓಪನ್ ಬಿಟ್ಕೊಂಡು 3 ಕಡೆ ಅರ್ಧ ಇಂಚಿಗೆ ಅಥವಾ 1 ಇಂಚಿಗೆ ಸ್ಟಿಚ್ ಹಾಕೋರಿ. ದಿಂಬು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾವೆ ನೋಡ್ರಿ. ಈ ಥರ ಹೊಲಿದು ಹಾಕಿದ್ರೆ ಅಂದ್ರೆ ಈಸಿ ಅಂದ್ರೆ ಈಸಿಯಾಗೈತೆ ನೋಡ್ರಿ. 3 ಕಡೆ ಈ ಥರ ಮೇಲೆ ಸ್ಟಿಚ್ ಹಾಕೋಬೇಕು ನೋಡ್ರಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ರೀ. ದಿಂಬು ಮಾತ್ರ ಅಷ್ಟು ಸಖತ್ತಾಗಿ ಕಾಣಿಸ್ತಾವೆ ನೋಡ್ರಿ. ಲಾಸ್ಟಲ್ಲಿ ದಿಂಬಿಗೆ ಹಾಕಿ ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಮಸ್ತ್ ಕಾಣಿಸುತ್ತೆ ನೋಡ್ರಿ.
ನೋಡಿರಿ ಲಾಸ್ಟಿಗೆ ಯಾವ ಥರ ಬಂದೈತೆ ಅಂಥೇಳಿ. 4 ಆದವು ನೋಡಿರಿ ಒಂದು ಬೆಡ್ಶೀಟ್ ಒಳಗೆ. ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಾವ ನೋಡಿರಿ. ಸಖತ್ತಾಗಿ ಬಂದವ ನೋಡಿರಿ. ಯಾವ ಥರ ಐತೆ ನೋಡಿರಿ, ನೀವೇ ನೋಡಿರಿ. ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿರಿ ಎಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ.